ನಮಸ್ಕಾರ ಉಡುಪಿ, ನಾನು ನಿಮ್ಮ ರಾಧಿಕಾ. ಈ ದಿನ ನಾವು ಕರಾವಳಿ ವೈವಿಧ್ಯದಲ್ಲಿ ಕೃಷಿ ವೈವಿಧ್ಯ ಅಂತ ಹೇಳಿ ಉಡುಪಿ ಜಿಲ್ಲೆಯ ಬೊಮ್ಮರಬೆಟ್ಟು ಗ್ರಾಮದ ಕೊಂಡಾಡಿ ಮೈರಿ ಇಲ್ಲಿನ ಕೃಷಿಕ. ನಿಮ್ಮ ಹೆಸರು? ಶಂಕರ್ ನಾಯ್ಕ್ ಅವರ ತುಳಸಿ ಕೃಷಿ ನೋಡ್ಲಿಕ್ಕೋಸ್ಕರ ಬಂದಿದ್ದೇವೆ. ಸರ್, ಇದು ನೀವು ಈ ತುಳಸಿ ಕೃಷಿಯನ್ನು ಎಷ್ಟು ಎಕರೆ ಜಾಗದಲ್ಲಿ ಮಾಡಿದಿರಿ ಸರ್? ಇದೊಂದು 35 ಸೆನ್ಸ್ ಉಂಟು. ಒಂದು 35 ಸೆನ್ಸ್ ಜಾಗದಲ್ಲಿ ಇವರು ಒಟ್ಟಿಗೆ 1 ಎಕರೆ ಉಂಟು. ಒಟ್ಟಿಗೆ ಇವರು ಅಣ್ಣ ತಮ್ಮಂದಿರ ಜಾಗ ಎಲ್ಲ ಸೇರಿ ಒಟ್ಟಿಗೆ ಒಂದು ಎಕರೆವರೆಗೆ ಇವರು ಜಾಗದಲ್ಲಿ ಈ ತುಳಸಿ ಕೃಷಿಯನ್ನು ಮಾಡಿದ್ದಾರೆ. ಸರ್, ಈ ತುಳಸಿ ಕೃಷಿಯಲ್ಲಿ ಲಾಭದ ಪ್ರಮಾಣ ಹೇಗುಂಟು ಸರ್? ಲಾಭ ಉಂಟು ಅಂದ್ರೆ ಮಲ್ಲಿಗೆಗಿಂತ ಇದರಲ್ಲಿ ಜಾಸ್ತಿ ಆಗ್ತದೆ. ಆದ್ರೆ ಇದು ಕೆಲಸ ಇದಕ್ಕೆ ಜಾಸ್ತಿ ಮಲ್ಲಿಗೆಗಿಂತ. ಇದಕ್ಕೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಬೇಕು. ಒಂದು ವರ್ಷ 2 ತಿಂಗಳು 3 ತಿಂಗಳು ಬರ್ತದೆ, ಮತ್ತೆ ಸಾಯ್ತದೆ, ಟೈಮ್ ಆಗ್ತದೆ, ಬೇರೆ ಮಾಡ್ಬೇಕು. ಮತ್ತೊಂದು ಸಸ್ಯನು ನೆಡಬೇಕು. ಹೌದು, ಮತ್ತೊಂದು ತೋಟವೇ ಬೇರೆ ಮಾಡ್ಬೇಕು. ಇಲ್ಲಿ ನಟ್ರೆ ಇಲ್ಲಿ ಪುನಃ ನಟ್ರೆ ಆ ವರ್ಷ ಆಗುದಿಲ್ಲ. ಅಂದ್ರೆ ಪ್ರತಿ ವರ್ಷ ಹೊಸ ಗಿಡ. ಹೌದೌದು, ಹೊಸ ಗಿಡ ಮಾಡ್ಬೇಕು. ಹೊಸ ಗಿಡ ಆಗಲ್ಲ. ಮಲ್ಲಿಗೆ ನಮ್ದು ನೆಟ್ಟು 37 ವರ್ಷ ಆಯ್ತು. 37 ವರ್ಷದ ಗಿಡ ನನ್ನ ಹತ್ರ ಉಂಟು. 25 ಗಿಡ ಇನ್ನೂ ಸಹ ಉಂಟು. ಸರಿ ಸರ್, ಈಗ ನೀವು ಪ್ರತಿ ವರ್ಷ ಹೊಸ ಗಿಡ ಹಾಕುದಂತ ಹೇಳಿದ್ರಿ. ಈ ಹೊಸ ಗಿಡ ಹಾಕುವಾಗ ಮಲ್ಲಿಗೆಯಲ್ಲಿ ಒಳಗೆ ಆಗ್ತದೆ, ಆದ್ರೆ ಮಲ್ಲಿಗೆ 12 ಗಂಟೆ ಒಳಗೆ ನಮ್ಗೆ ಅಲ್ಲಿ ಮುಟ್ಟಿಸ್ಬೇಕು. ಇದು ಏನಿಲ್ಲ, ಈಗ ಕೊಯ್ದ್ರೆ ಸಂಜೆ ರಾತ್ರಿ ಎಲ್ಲ ಕಟ್ಟಿ ಬೆಳಿಗ್ಗೆ ಫಸ್ಟ್ ಬಸ್ಸಿಗೆ ಹಾಕಬಹುದು. ಅದೊಂದು ಸುಲಭ. ಹಾಗೆ ನಿಮ್ಗೆ ಮಲ್ಲಿಗೆಗಿಂತ ಇದಕ್ಕೆ ಖರ್ಚು ಸಹ ಕಡಿಮೆ ಅಲ್ವಾ ಸರ್? ಖರ್ಚು ಸ್ವಲ್ಪ ಕಮ್ಮಿ. ಖರ್ಚು ಕಡಿಮೆ ಅಲ್ವಾ? ಇದಕ್ಕೆ ನೋಡಿ, ನೀವು ಕೀಟನಾಶಕ ಉಪಯೋಗ ಮಾಡುದಿಲ್ಲ, ಇನ್ನು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡುದಿಲ್ಲ, ಸ್ಪ್ರೇ ಎಲ್ಲ ಮಾಡಬೇಕು. ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ, ಮತ್ತೆ ನಿಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಬರ್ತದೆ ಅದನ್ನು. ಮತ್ತೆ ಇದು ಒಮ್ಮೆ ಈಗ ನೆಟ್ಟು ಜೂನ್ ಮೇ ಎಂಡಲ್ಲಿ ನೆಟ್ಟಿದ್ದು, ಬರುವ ಆಗಸ್ಟ್ ಈ ಟೈಮ್ನವರೆಗೆ ಫುಲ್ ಸಿಗ್ತದೆ. ಅದು ಮಳೆಗಾಲದಲ್ಲಿ ಇಲ್ಲ ಮಲ್ಲಿಗೆ. ಹೌದು, ಇದು ಮಳೆಗಾಲದಲ್ಲಿ ಸಹ ನಿಮ್ಗೆ ಸಮಸ್ಯೆ ಆಗುದಿಲ್ಲ. ಬೆಳೆ ಯಾವಾಗ್ಲೂ ನಿಮ್ಗೆ ಎಲ್ಲಾ ಸಮಯದಲ್ಲೂ ಸಿಗ್ತದೆ ತೆಗಿಲಿಕ್ಕೆ. ನಿಂತ್ರೆ ಎಲ್ಲ ಸ್ವಲ್ಪ ಎಲ್ಲ ಬಿಡಿಸಿ ಕೊಟ್ರೆ ಫುಲ್ ಆಗ್ತದೆ ಮಳೆಗಾಲದಲ್ಲಿ. ಈ ತುಳಸಿ ಬೆಳೆಗೆ ಖರ್ಚು ಸಹ ಕಡಿಮೆ, ಈ ಮಲ್ಲಿಗೆ ಕೃಷಿಗೆ ಹೋಲಿಸಿದ್ರೆ ಇದಕ್ಕೆ ಖರ್ಚು ಕಡಿಮೆ, ಇನ್ನು ಲಾಭ ಸಹ ಇದರಲ್ಲಿ ಜಾಸ್ತಿ. ಇದು ಪ್ರತಿ ವರ್ಷಕ್ಕೆ ಒಮ್ಮೆ ಬದಲಾಯಿಸುವ ಬೆಳೆ ಅಂತ ಅವರೇ ಹೇಳಿದ್ರು. ಇನ್ನು ಈ ತುಳಸಿ ಕೃಷಿಯಿಂದ ಅವರಿಗೆ ಆರ್ಥಿಕ ಲಾಭಕ್ಕಿಂತ ಅವರಿಗೆ ದೈಹಿಕ ಲಾಭ ಸಹ ಹೆಚ್ಚುಂಟು. ಯಾಕಂತ ಹೇಳಿದ್ರೆ ಇವರು ಬೆಳಿಗ್ಗೆ ಈ 5:30 ಗಂಟೆಗೆ ಇಲ್ಲಿ ಬಂದು ಈ ತೋಟದಲ್ಲೆಲ್ಲ ಓಡಾಡಿಕೊಂಡು ಕೀಳ್ತಾ ಇದ್ದಾರೆ. ಈ ಸಸಿಯನ್ನು ಇನ್ನೂ ಇವರು ಅದಕ್ಕೆ ಸ್ಪರ್ಶ ಎಲ್ಲ ಮಾಡ್ಲಿಕ್ಕೆ ಹೋಗಿ ಇವರ ಆರೋಗ್ಯಕ್ಕೆ ಕೂಡ ತುಂಬಾ ಉಪಯೋಗ ಉಂಟು. ಹಾಗಾಗಿ ನಾವು ಇವತ್ತು ಇಲ್ಲಿನ ಬೊಮ್ಮರಬೆಟ್ಟು ಗ್ರಾಮದ ಮೈರಿ ಅಲ್ವಾ ಸರ್ ನಿಮ್ಮದು? ಕೊಂಡಾಡಿ ಮೈರಿ ಇಲ್ಲಿನ ಕೃಷಿಕ ಶಂಕರ್ ನಾಯ್ಕ್ ಇವರ ಜೊತೆ ಮಾತಾಡಿ ಇಲ್ಲಿನ ಇವರು ಈ ಬೆಳೆಯ ನಮಗೆ ಏನು ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ವೀಕ್ಷಕರಿಗೆ ತುಂಬಾ ಲಾಭ ಆಯಿತು. ಸೊ ವೀಕ್ಷಕರೇ, ನೀವು ಸಹ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಸ್ವಲ್ಪ ಜಾಗ ಇದೆ ಅಂತ ಇದ್ರೆ ನಿಮಗೆ ಈ ತುಳಸಿ ಬೆಳೆಯನ್ನು ಖಂಡಿತವಾಗಿ ಬೆಳಿಬಹುದು. ಇದು ಒಂದು ಲಾಭದಾಯಕ ಬೆಳೆ ಕೂಡ. ಇವರು ಶಂಕರ್ ನಾಯ್ಕ್ ಅವರ ಅಣ್ಣನ ಮಗ ಉದಯ್ ನಾಯ್ಕ್ ಅಂತೆ. ಸರ್ ನಮಸ್ಕಾರ. ಈ ತುಳಸಿ ಕೃಷಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ತುಳಸಿ ಒಂದು ನಮ್ದು ಲಾಭದಾಯಕ ಬೆಳೆ. ಅದು ನಮ್ದು ಅಂದ್ರೆ ಬೇರೆ ತೋಟ ಎಲ್ಲ ಇರುವಾಗ ಇದೊಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಟೈಮ್ ಇರುವಾಗ ಬೆಳಿಗೊಮ್ಮೆ ಇದು, ಮತ್ತೆ ಮಧ್ಯಾಹ್ನದ ಹೊತ್ತಿಗೆಲ್ಲ ಕುತ್ಕೊಂಡು ಬಿಸಿಲು ಟೈಮ್ ಅಲ್ಲಿ ಮನೆಯಲ್ಲಿ ಕುತ್ಕೊಂಡು ಮಾಲೆ ಮಾಡುದು, ಅಥವಾ ರಾತ್ರಿ ಹೊತ್ತು ಕುತ್ಕೊಂಡು ಟಿವಿ ನೋಡುವಾಗ ಮಾಲೆ ಮಾಡಬಹುದು. ಹಾಗೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತೇವೆ. ಮಾರುಕಟ್ಟೆಯಲ್ಲಿ ತುಳಸಿಗೆ ಬೇಡಿಕೆ ಹೇಗುಂಟು ಸರ್? ತುಂಬಾ ಬೇಡಿಕೆ ತುಂಬಾ ಇದೆ. ಅಂದ್ರೆ ಅದು ಹಬ್ಬ ಹರಿದಿನಗಳಲ್ಲಿ ತುಂಬಾ ಬೇಡಿಕೆ ಇರ್ತದೆ. ನೀವು ಈ ಮಾಲೆ ಮಾಡಿ ಇದನ್ನು ಎಲ್ಲಿಗೆ ಕೊಡ್ತೀರಾ? ಅಂದ್ರೆ ಉಡುಪಿಗೆ ಕೊಡ್ತೀರಾ, ಮಂಗಳೂರು ಕೊಡ್ತೀರಾ, ಹೇಗೆ ಕೊಡ್ತೀರಾ? ಇಲ್ಲಿಂದ ಹಿರೇಡ್ಕೈಯಿಂದ ಬಸ್ಸಿಗೆ ಹಾಕ್ತೇವೆ. ಆ ಬಸ್ಸಿಂದ ಅವರಲ್ಲಿ ಪಿಕಪ್ ತಗೊಳ್ತಾರೆ, ಮತ್ತೆ ಅವರು ಮತ್ತೆ 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಹೇಗೆ ಹಣ ತಕೊಂಡು ಬರ್ಲಿಕ್ಕೆ ಹೋಗ್ತೀರಿ ನೀವು. ಸರಿ, ಈಗ ನೀವು ತುಳಸಿಯನ್ನು ಮಾಲೆ ಮಾಡಿ ಮಾತ್ರ ಕೊಡ್ತೀರಾ? ಅಲ್ಲ, ಆ ತುಳಸಿಯನ್ನು ಅದರದ್ದು ಏನು ಚಿಗುರನ್ನು ಕೂಡ ಹಾಗೆ ಮಾಡ್ತೀರಾ? ಹೇಗೆ? ಅವ್ರ ಡಿಮಾಂಡ್ ಇರುವಾಗ ಅವ್ರಿಗೆ ಹೇಳ್ತಾರೆ, ಅವಾಗ ನಾವು ಚಿಗುರನ್ನು ತೆಗೆದು ಕೊಡ್ತೇವೆ. ಆವಾಗ ನಮ್ಗೆ ಕೆಲಸ ಸ್ವಲ್ಪ ಸುಲಭ ಆಗ್ತದೆ, ಮಾಲೆ ಮಾಡುವ ಕೆಲಸ. ಶಂಕರ್ ನಾಯ್ಕ್ ಅವ್ರ ಹತ್ರ ಸಹ ಮಾತಾಡಿದೆ. ಅವ್ರು ಹೇಳಿದ್ರೆ ಅಂತ ಹೇಳಿದ್ರೆ, ನಾವು ಇದನ್ನು ಮಾಲೆಗೆ ಕೊಡೋದು ಮತ್ತೆ ಅದನ್ನು ಈಗ ಬಿಡಿಯಾಗಿ ಕೊಡ್ತೇವೆ ಅಂತ ಹೇಳಿ. ಸರಿ, ಈಗ ನಿಮ್ಮನ್ನು ಈ ಔಷಧೀಯ ಅಂತ ಹೇಳಿದ್ರೆ ಆಯುರ್ವೇದಿಕ ಇದ್ರೆಲ್ಲ ಫ್ಯಾಕ್ಟ್ರೀಸ್ ಎಲ್ಲ ಇರ್ತದೆ, ಅವ್ರೇನಾದ್ರೂ ಸಂಪರ್ಕಿಸಿದ್ರೆ ನಿಮ್ಮನ್ನು? ನಮ್ಗೆ ಅಂದ್ರೆ ಎಷ್ಟು ಮಾಡ್ತೇವೆ ನಮ್ಗೆ ಇಲ್ಲೇ ಈಗ ತಗೊಳ್ತಾರೆ ಅಷ್ಟೊಂದು, ಅದಕ್ಕಿಂತ ಹೆಚ್ಚಿನ ಇದ್ರೆ ಎಲ್ಲಿಯಾದ್ರೂ ಕೊಡ್ತೀವಿ. ಅಂದ್ರೆ ಇಷ್ಟುವರೆಗೆ ನಿಮ್ಮ ಯಾರು ಸಂಪರ್ಕಿಸಿಲ್ಲ. ಈ ಆ ತುಳಸಿಯ ಏನು ಎಲೆ ಇದೆ ಅದನ್ನು ಒಣಗಿಸಿ ಅದನ್ನು ಒಂದು ಪೌಡರ್ ಮಾಡಿ ಹೆಚ್ಚಿನ ಫ್ಯಾಕ್ಟರಿಗಳು ಅದನ್ನೆಲ್ಲ ತಗೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಸರ್, ಇದನ್ನು ನೀವು ಹೇಗೆ ಕೆಜಿ ಲೆಕ್ಕದಲ್ಲಿ ಮಾರುವುದಾ ಹೇಗೆ? ಇದನ್ನು ನಮ್ದು ಮಾರು ಲೆಕ್ಕ ಅಂತ. ಮಾರು ಅಂದ್ರೆ ಮೊಳ ಲೆಕ್ಕ ಲೆಕ್ಕ 1000 100 200 1000 ಹಾಗೆ
ಸರ್ ನಿಮ್ಗೆ ಇದಕ್ಕೆ ಎಷ್ಟು ಕೊಡ್ತಾರೆ ಸರ್ ಮಾರ್ಕೆಟ್ ಅಲ್ಲಿ? ಈಗ ನೀವು ಮಾಲೆ ಮಾಡಿ ಕೊಟ್ಟದಕ್ಕೆ ಒಂದು ಮಾರಿಗೆ ಎಷ್ಟು ಕೊಡ್ತಾರೆ? ಒಂದು ಮಾರಿ 30 ರೂಪಾಯಿ ಕೊಡ್ತಾರೆ. 30 rupees ಕೊಡ್ತಾರೆ 30 ನಿಮ್ಮಲ್ಲಿ. ಹೌದು. ವೀಕ್ಷಕರೇ, ನಮ್ಮ ಉದಯ್ ನಾಯಕ್ ಇವರು ತುಳಸಿ ಕೃಷಿಯ ಜೊತೆಗೆ ಮಲ್ಲಿಗೆ ಕೃಷಿಯನ್ನು ಕೂಡ ಬೆಳೆದಿದ್ದಾರೆ. ಸರ್, ಈ ಗಿಡಕ್ಕೆ ಒಂದು ಸಾಧಾರಣ ಎಷ್ಟು ವರ್ಷ ಆಗಿರ್ಬೋದು? ಇದು 35 ವರ್ಷ ಹಳೆ ಗಿಡಗಳು. 35 ವರ್ಷದ ಗಿಡಗಳು. ಹೌದು, 35. ಹಾ ಹಾ ಹಾ. ಇಷ್ಟ ತನಕ ಇನ್ನೂ ಸಹ ಇಳುವರಿ ಬರ್ತಾ ಉಂಟು. ಇದರಲ್ಲಿ ಇನ್ನೂ ಸಹ ಹೂವೆಲ್ಲ ಆಗ್ತಾ ಉಂಟು. ಹೌದು. ಓಕೆ. ಆದ್ರೆ ಈ ಸಲ ಮಳೆ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಗಿಡಗಳು ಸ್ವಲ್ಪ ಹಾಳಾಗಿವೆ. ಇನ್ನೇನು ಬಿಸಿಲು ಬಿದ್ರೆ ಇದು ಇನ್ನು ಮುಂಚೆ ಒಳ್ಳೆ ರೀತಿಯಲ್ಲಿ ಈಗ ಈ ಮಳೆಗಾಲಕ್ಕೆ ಮಳೆ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಇದ್ರದ್ದು ಏನು ಎಲೆ ಏನಿದೆ ಅದೆಲ್ಲ ಒಂಥರ ಹಳದಿ ಬಣ್ಣಕ್ಕೆ ತಿರುಗಿದೆ ಅಲ್ಲ. ಇದಕ್ಕೆ ನೀವು ಇದನ್ನು ಹಾಗೆ ಜಾಗ್ರತೆ ಮಾಡ್ಲಿಕ್ಕೆ ಇದಕ್ಕೆ ಯಾವ್ದು ಕೀಟಗಳು ಇನ್ನು ಯಾವ್ದು ಇದಾಗದಂತೆ ನೀವು ಇದಕ್ಕೆ ಏನು ಬಳಸ್ತೀರಿ ಸರ್? ಏನ್ ರಾಸಾಯನಿಕ ಕೀಟನಾಶಕ ಬಳಸ್ತೇವೆ. ಮತ್ತೆ ಏನಾದ್ರು ಇನ್ನು ಒಮ್ಮೆ ಮಳೆ ಮುಗ್ದ ಕೂಡಲೇ ಸ್ವಲ್ಪ ಮಣ್ಣು ಚೇಂಜ್ ಮಾಡಿ ಕೆಂಪು ಮಣ್ಣು ಹಾಕಿ ಗೊಬ್ಬರ ಎಲ್ಲ ಮತ್ತೆ ಹಿಂಡಿ ನೆಲಗಡಲೆ ಇದು ಹೇಗೆ ಸರ್? ಅದು ವರ್ಷಕ್ಕೆ ಒಂದ್ 2 ಸಲ? ವರ್ಷಕ್ಕೆ ಒಮ್ಮೆ ಮಾತ್ರ ನಾವು ಒಮ್ಮೆ ಮಾತ್ರ ಮಣ್ಣು ಸ್ವಲ್ಪ ಬೇರೆ ಮಣ್ಣು ತಂದು ಹೊಸ ಮಣ್ಣು ಹಾಕಿ ಗೊಬ್ಬರ ಇಟ್ಟು ಮತ್ತೆ ಮಿಡ್ಲಲ್ಲಿ ಏನಿದ್ರೆ ಖಾಲಿ ಗೊಬ್ಬರ ಮಾತ್ರ ಒಮ್ಮೆ. ಹಟ್ಟಿ ಗೊಬ್ಬರ ವರ್ಷಕ್ಕೆ 2 ಸಲ ಮಾತ್ರ ಹಟ್ಟಿ ಗೊಬ್ಬರ ವರ್ಷಕ್ಕೆ. ಸರ್, ಈ ಕೆಲಸ ಮಾಡ್ಲಿಕ್ಕೆ ನೀವೇನಾದ್ರೂ ಹೊರಗಿಂದ ಆಳು ಏನಾದ್ರೂ? ಇಲ್ಲ. ಅದಕ್ಕೆ ನೀವು ಇಲ್ಲಿ ಪೂರ್ತಿ ಒಂದು ಕೂಡು ಕುಟುಂಬ ಸೇರಿಕೊಂಡು ನಿಮ್ಮ ಈ ಕೃಷಿಗೆ ನೀವೇ ಇಲ್ಲಿ ತೊಡಗಿಸ್ಕೊಳ್ತೀರಾ ಅಲ್ವಾ ಸರ್? ಈ ನಿಮ್ಮ ಕೃಷಿಯ ಮೇಲಿನ ಒಂದು ಪ್ರೀತಿ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು ಸರ್. ವೀಕ್ಷಕರೇ, ನಾವು ಇವತ್ತು ಇಲ್ಲಿ ತುಳಸಿ ಕೃಷಿಯ ಬಗ್ಗೆ ತಿಳಿದುಕೊಳ್ಳಿಕ್ಕೋಸ್ಕರ ಇಲ್ಲಿ ಬೊಮ್ಮರಬೆಟ್ಟು ಗ್ರಾಮದ ಕೊಂಡಾಡಿ ಮೇರಿ ಇಲ್ಲಿಗೆ ಬಂದಿದ್ದೇವೆ. ಸೊ ನೀವು ಈ ತುಳಸಿ ಕೃಷಿಯ ಲಾಭದ ಬಗ್ಗೆ ತಿಳ್ಕೊಂಡಿದ್ದೀರಿ ಸರ್. ನಿಮ್ಮೊಂದಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು.